ಮೊದ್ಲು ಈಸಿಯ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ಬೇಕು. ವಿದ್ಯಕ್ಕ ನಿನ್ ಫೋನ್ ಅಲ್ಲಿ ಫೋನ್ ಒಳಗದೆ. ಏ ಚಂಪಾ, ಮುದ್ದು ಸೊಸೆ ಮುದ್ದು ಸೊಸೆ. ನೋಡ್ ಲಕ್ಷ್ಮಣ್, ನನ್ ಮೇಲೆ ನಂಬಿಕೆ ಇರ್ಬೇಕು. ಬೈಕ್ ಮೇಲೆಲ್ಲ ಗಾಡಿನ ಧೈರ್ಯವಾಗಿ ತಗೊಂಡೋಗು. ಹಲೋ, ಯಾರು? ಹಲೋ ವಿಶ್ವ, ನಾನ್ ಸುಭಾಷ. ಇದು ನನ್ನ ಹೆಂಡ್ರು ಫೋನು. ಈ ನಂಬರ್ನ ಸೇವ್ ಮಾಡಿಕೋ. ಯಾಕೆ ಮಗ ಒಂಥರ ಮಾತಾಡ್ತಿದ್ಯಾ? ಏನಾಯ್ತು? ನೋಡ್ ಮಗ, ನಿನ್ ಫ್ರೆಂಡು ಖುಷಿಯಾಗಿರ್ಬೇಕು ಅಂತಂದ್ರೆ ನೀನ್ ನನಗೊಂದು ಸಹಾಯ ಮಾಡ್ಲೇಬೇಕು. ಮಗ, ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣನೇ ಕೊಡ್ತೀನಂತೆ. ಅದೇನಂತ ಹೇಳು ಮಗ. ನೋಡು, ಇವಳು ನನ್ನ ಜೀವನದಿಂದ ತೊಲಗಬೇಕು ಅಂತಂದ್ರೆ ಇವಳಿಗೀಗ ನೀನ್ ಲವ್ವರ್ ತರ ಮೆಸೇಜ್ ಮಾಡ್ಬೇಕು. ನನ್ಗೆ ಯಾವಾಗ ಅವಕಾಶ ಸಿಗುತ್ತೋ ಅವಾಗೆಲ್ಲ ನಾನು ನಿನಗೆ ರಿಪ್ಲೈ ಮಾಡ್ತೀನಿ. ನಾನು ನಿನಗೆ ಮೆಸೇಜ್ ಮಾಡಿದ್ದೆಲ್ಲವೇ ಜೋಪಾನವಾಗಿ ಮಾಡಿಕೋ. ಬೇಕಾದಂಗೆ ನಾನು ಇಸ್ಕತೀನಿ. ಆಮೇಲೆ ನೀನ್ ಮಾಡೋ ಒಂದೊಂದು ಮೆಸೇಜ್ನೂ ಯಾರೇ ನೋಡ್ಲಿ, ನೋಡಿದ ತಕ್ಷಣ ನಿಮ್ಮಿಬ್ರಿಗೂ ಸಂಬಂಧ ಅದೆ ಅಂತ ನಂಬಿಕೆ ಬರ್ಬೇಕು. ಅದೇನೋ ಸರಿ ಮಗ, ಆದ್ರೆ ಆದ್ರೆಗಿದ್ರೆ ಏನೂ ಇಲ್ಲ. ನಾನ್ ಸಂತೋಷವಾಗಿರ್ಬೇಕು ಅಂದ್ರೆ ನೀನಿದ್ ಮಾಡ್ಲೇಬೇಕು. ಸರಿ ಬಿಡು ಮಗ, ಆಯ್ತು. ಸರಿ ಮಗ, ನಾನೀಗ ಫೋನ್ ಕಟ್ ಮಾಡಿ ನಿನಗೆ ಮೆಸೇಜ್ ಮಾಡ್ತೀನಿ. ಆ ಮೆಸೇಜ್ಗಳನ್ನೆಲ್ಲ ಜೋಪಾನ ಮಾಡಿಕೋ, ಆಯ್ತಾ? ಸರಿ. ಈಗ ತೋರಿಸ್ತೀನಿ ನಾನ್ ಯಾರು ಅಂತ. ಇಷ್ಟು ಸಾಕು ಕಡೆ, ನನ್ನ ಜೀವನದಿಂದ ನಿನ್ನ ನಾಚಿಗೆ ಹಾಕಕ್ಕೆ. ನನ್ನ ತಮ್ಮ ಹುಟ್ಟಾಗಿಂದಲೂ ಅರಮನೇಲಿ ಇದ್ದೋನು. ಆದ್ರೆ ಈಗ ಗುಡಿಸ್ಲಲ್ಲಿ ಬದುಕಂಗ ಆಗೋಯ್ತಲ್ಲವಾ. ಅವ್ನ ಕೈಯಾರ ಅವ್ನ್ ಮಾಡ್ಕೊಂಡು ಅನ್ಭವಿಸ್ತಾವ್ ಕಣೆ. ಯಾರೇನ್ ಮಾಡಕ್ಕಾಯ್ತದೆ? ಅವ್ನ್ ಮಾಡ್ಕೊಂಡಿದ್ದಲ್ಲ ಚಿಕ್ಕತ್ತೆ, ಮಾಡಿದ್ದು. ದಿಟ್ಟವಾಗ್ಲೂ ಹೇಳ್ತಾ ಇದ್ದೀನಿ, ಅವನ್ನ ಈ ಪರಿಸ್ಥಿತಿಗೆ ತಂದಿದ್ದು ನಾನೇಯ. ಏಕೆ ನನ್ ಮಾತ್ ಕೇಳಿ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಏನೇ ಬೊಗಳ್ತಾ ಇದ್ಯಾ? ಸತ್ಯ ಹೇಳ್ತಿದೀನಿ ಚಿಕ್ಕತ್ತೆ. ನಿಮ್ ಮಗ ಆಡೋ ಆಟಗಳನ್ನ ನೋಡ್ಕೊಂಡು ನೀವು ಸುಮ್ಕೆ ಇರ್ಬೋದು, ಆದ್ರೆ ನಾನಲ್ಲ. ನೀನೇನೆ ಮಾಡ್ದೆ? ಜಾಸ್ತಿ ಏನ್ ತೊಂದ್ರೆ ತಗೊಳ್ಲಿಲ್ಲ ಅಕ್ಕ. ಇವನ್ ಬುದ್ಧಿ ಏನು ಅನ್ನೋದು ನಂದಿನಿಗೂ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅವಳನ್ನ ಒಪ್ಸಿ ಅಲ್ಲಿ ಕಳ್ಸಿದ್ದು ನಾನೇಯ. ಆಟೆ ಅಲ್ಲ, ಈ ವಿಷಯನ ಭವಾನಿ ಅಕ್ಕನಿಂದ ಚಿಕ್ಕ ಮಾವ ಮತ್ತೆ ಮಾವ ಹೆಂಗ್ ಗೊತ್ತಾಗಂಗ್ ಮಾಡಿದ್ದೆ ನಾನು. ಜೊತೆಗೆ ನಿಮ್ಮನ್ನು ಅಲ್ಲಿ ಹೋಗಂಗ್ ಮಾಡಿ ನಿಮ್ ಮುಂದ್ಗುಟೆ ಒಂದ್ ಬಂಡವಾಳನ ಬಯಲ್ ಮಾಡ್ದೆ. ತೆಪ್ ಮಾಡ್ಬಿಟ್ಟೆ, ಸ್ಯಾನೆ ತೆಪ್ ಮಾಡ್ಬಿಟ್ಟೆ. ಇಲ್ಲ ಚಿಕ್ಕತ್ತೆ, ಆಯ್ತಾ ಇರೋ ತೆಪ್ನ ತಡ್ದಿದೀನಿ ಆಟೆಯ. ನನ್ ಕಣ್ ಮುನ್ಗುಟೆ ಚಂಪಂಗೆ ಅನ್ಯಾಯ ಆಯ್ತಾ ಇರೋದ್ನ ತೆಪ್ಪಿಸ್ದೆ. ಆಟ್ ಮಾತ್ರ ಅಲ್ಲ, ನಿಮ್ ಮಗನಂತ ಕಿರಾತಕನಿಂದ ನಂದಿನಿ ಬಾಳ್ನು ಕಾಪಾಡ್ದೆ. ಪದೇ ಪದೇ ನನ್ ದಾರಿ ಗಡ್ಡ ಬತ್ತಾ ಇದ್ಯಾ ಮೂರಡಿ. ಇದ್ರಿಂದ ಪರಿಣಾಮ ನೆಟ್ಟಗಿರಕ್ಕಿಲ್ಲ. ಇಲ್ಲ ಚಿಕ್ಕತ್ತೆ, ಅಡ್ದಾರಿನಲ್ಲಿ ಹೋಯ್ತಾ ಇರೋರ್ನ ಸರಿ ದಾರಿಗೆ ಕರ್ಕೊಂಬರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇಡ ಮೂರಡಿ,
ಈ ಈಶ್ವರಿ ಇನ್ನೊಂದು ಮುಖವ ನೀನ್ ನೋಡಿಲ್ಲ, ನೋಡಕ್ ಆಸೆನೂ ಪಡ್ಬೇಡ. ಈ ಮುಕ್ವಾಡದ್ ಬದುಕದಲ್ಲ ಅದು ಸಾನೆ ಕಷ್ಟ ಚಿಕ್ಕತ್ತೆ. ಒಂದಲ್ಲ ಒಂದಿನ ಕಳ್ಚಿ ಬೀಳ್ಬೇಕಾಯ್ತದೆ. ಅದಕ್ಕೆಯ ಈಗ್ಲೇ ನೀವು ಎಚ್ಚೆತ್ಕೊಂಡು ನಿಮ್ ಮಗಂಗೂ ಬುದ್ಧಿ ಹೇಳಿ. ಯಾರ್ ಎದ್ರಗ್ ನಿಂತು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಗೆಪ್ತಿ ಇರ್ಲಿ. ನನಗ್ ಸಂದ ಗೊತ್ತದೆ ಚಿಕ್ಕತ್ತೆ. ಇದ್ರ ಪರಿಣಾಮ ಏನಾಯ್ತದೆ ಅಂತ ಗೊತ್ತಾ? ನಮ್ ಗೌಡ್ರು ಮಾವಯ್ಯನು ಒಂದಾಯ್ತಾರೆ. ನೀವೇನ್ ಹೇಳಿದ್ರಿ? ಮಾವಯ್ಯನ ಗೌಡ್ರನ್ನ ದೂರ ಮಾಡಿ ಅವ್ರ ಸ್ಥಾನಕ್ಕೆ ನಿಮ್ ಮಗನ ಕರ್ಕೊಂಡ್ ಬಂದು ಈ ಅಟ್ಟಿಗ್ ವಾರಸ್ತಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ನಿಮ್ ಮಗನ ಸಿಂಹಾಸನದ ಮೇಲೆ ಕೂರಿಸ್ತೀನಿ ಅಂತ ಅನ್ಕೊಂಡಿದ್ರಿ ಅಲ್ವೇ? ಈಗೇನಾಯ್ತು? ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ನಿಮ್ ಮಗನ ಮಾವಯ್ಯ ನಂಬಕ್ಕಿಲ್ಲ. ಕಾಲ ಹಿಂಗೆ ಇರಕ್ಕಿಲ್ಲ ಕಣೆ ಮೂರಡಿ. ಇವತ್ತಲ್ಲ ನಾಳೆ ನನ್ನ ಮಗ ಬಾವನ್ ಪಿರುತಿನ ಪಡ್ಕೊಂಡೇ ಪಡ್ಕತಾನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏಯ್, ನೀವ್ ಹೇಗಿರ್ತೀರೋ ನಾನು ಹಾಗೆ ಇರ್ತೀನಿ ಚಿಕ್ಕತ್ತೆ. ಏನೇ ನನ್ನ ಮುಂದೆನೆ ಸವಾಲ್ ಆಗ್ತಿದ್ಯಾ? ಯಾವಾಗ ನೋಡಿದ್ರು ಸವಾಲ್ ಹಾಕ್ಬೇಡ ಅಂತ ಹೇಳ್ತಿದ್ರಲ್ಲ, ಈಗ ನಾನ್ ಸವಾಲ್ ಆಗ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ಳಿ. ದೂರ ಆಗಿರೋ ಮಾವಯ್ಯ ಗೌಡ್ರನ್ನ ಒಂದ್ ಮಾಡ್ತೀನಿ. ಅವ್ರ ಮಗನ ಮೊದ್ಲಿನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದ್ನ ನಿಮ್ ಕಣ್ಣಾರೆ ನೋಡ್ತೀರಾ. ಹಾಗ್ ಮಾಡೇ ಮಾಡ್ತೀನಿ. ದೇವ್ರೆ, ನಂದೇನೇ ತಪ್ಪಿದ್ರು ಎಲ್ಲ ಕ್ಷಮಿಸ್ಬಿಟ್ಟು ನಮ್ಮ ಅಪ್ಪಯ್ಯನ ಅತಿ ಹೆಚ್ಚು ಮದ್ದಿಂದ ಗೆಲ್ಲಂಗ್ ಮಾಡಪ್ಪ, ಎಲ್ಲರಿಗೂ ಕಾಪಾಡಪ್ಪ. ದ್ಯಾವ್ರೆ, ಈ ಎಲೆಕ್ಷನ್ ಅಲ್ಲಿ ನನ್ ಮಗ ಅತಿ ಹೆಚ್ಚು ಮತ ಪಡೆದು ಗೆಲ್ಲುವಂಗ್ ಮಾಡಪ್ಪ ಭಗವಂತ. ಇವತ್ತ ದ್ಯಾವ್ರೆ ಬಂದ್ರು ಕಾಪಾಡಕ್ಕಾಗಕ್ಕಿಲ್ಲ. ಅಜ್ಜವ, ನೀನೇನು ಚಿಂತೆ ಮಾಡ್ಬೇಡ. ದ್ಯಾವ್ರು ಮಾವಿನ ಕೂಟ ಅವನಿ ಅಂತವ ಯಾವತ್ತೂ ಆಶೀರ್ವಾದ ಕೊಟ್ಟದೆ. ಸಣ್ಣ ಪುಟ್ಟ ಅಡೆತಗಳಿಗೆ ಬಂದ್ರು ಎಲ್ಲ ಒಳ್ಳೇದಾಯ್ತದೆ. ನಂಗೆ ಆಶೀರ್ವಾದ ಮಾಡು. ಆ ದ್ಯಾವ್ರು ನಿಂಗ್ ಒಳ್ಳೇದ್ ಮಾಡ್ಲಪ್ಪ. ಜೈಸಾಲಿ ಆಗು ಮಗ್ನೆ. ಅವ್ವ, ಸರಿ, ಗೊತ್ತಾಯ್ತದೆ, ಹೋಗೋಣ. ಅಣ್ಣ, ನೀವು ಕೊಟ್ಟು 50 ಲಕ್ಷ ರೂಪಾಯಿ ಕೋಟಾ ನೋಟ್ ಬ್ಯಾಗ್ ನ ಶಿವರಾಮೇಗೌಡರು ಕಾರ್ ಡಿಕ್ಕಿಲಿ ಇಟ್ಟಾಯ್ತಣ. ನೀವಿನ್ ಎಲೆಕ್ಷನ್ ಆಫೀಸರ್ಗೆ ಹೇಳಿ ಅವ್ರನ್ನ ಸಿಗಾಕ್ಸ್ಬೋದಣ್ಣ. ಕೂಡ್ಲೆ ಅಲ್ಲಿಂದ ಹೊಲ್ಟು ಬನ್ನಿ, ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಸರಿ ಅಣ್ಣ, ಬರ್ತೀವಿ. ಅಯ್ಯೋ ಪಾಪಿಗಳ, ದೊಡ್ಡ ಮಾವನ್ ಸಿಕ್ಕಾಕ್ಸ್ಬೇಕು ಅಂತ ಇಂಥ ಕೆಲ್ಸ ಮಾಡ್ತಿದ್ದೀರಾ? ಮೊದ್ಲು ಈಸಿಯನ ಹೇಳ್ಬೇಕು.
ಅತ್ತೆ ನೀವ್ ಹೋಗಿರಿ, ಇವಳದೇನೋ ಟೈಲರ್ ಅಂಗಡಿನಲ್ಲಿಗೆ ಬ್ಲೌಸ್ ಕೊಟ್ಬಿಟ್ಟವಳಂತೆ, ಈಸ್ಕೊಂಡ್ ಬಂದ್ಬಿಡ್ತೀವಿ. ಹಂಗಂತ ಊರ್ ಸುತ್ಕೊಂಡು ಅಲ್ಲೇ ಇದ್ ಬಿಡ್ಬೇಡಿ, ಬಿರ್ನೆ ಬಂದ್ಬಿಡಿ. ಸರಿ ಸರಿ ಆಯ್ತು. ಅವ ಅದ್ಗೇನು ಸಾವಿತ್ರಿ ಇಲ್ಲಿ, ಅವ್ರು ನಮ್ ಜೊತೆಗ್ ಬರಕಿಲ್ವೇ? ಅವ್ರು ಪೂಜೆ ಮಾಡಿಸ್ಕೊಂಬರಕ್ಕೆ ಗುಡಿಗೆ ಹೋಗವ್ರೆ, ಆಮ್ಯಾಕ್ ಬತ್ತವ್ರೆ. ವಿನಂತಿ, ನೀನ್ ನಮ್ ಕುಟ ಬಾ. ಸರಿ ಮಮ್ಮ. ಅಪ್ಪಯ್ಯ ನಾನ್ ಕಾರ್ ಓಡಿಸ್ತೀನಿ. ಗೋವಿಂದ, ನಾನು ಊರ್ಗ್ ಹೋಗ್ಬೇಕಾದ್ರೆ ನೆಮ್ಮದಿಯಾಗಿ ಹೋಗ್ಬೇಕಾ ಬೇಡವಾ ಕೇಳ? ಇವನ್ ಯಾಕ್ಲ ಬರ್ತಾ ಇದ್ದಾನು? ಅದು ಬಾಬಾ, ಓಟ್ ಹಾಕಕ್ ಎಲ್ರು ಊರಿಗೆ ಒಟ್ಟಿಗೆ ಹೋಗ್ಬೇಕಿತ್ತಲ್ವೇ, ಅದಕ್ಕೆ. ಮತ ಹಾಕಕ್ ಬರ್ತವ್ನೆ, ಮತ ಹಾಕ್ ಬಂದ ಮೇಲೆ ಈ ಅಟ್ಟಿಗೆ ಮುಖಾನು ತೋರ್ಸೋ ಹಂಗಿಲ್ಲ. ಬಂದ ಮೇಲೆ ಕೆಲಸ ಎಷ್ಟದೋ ಅಷ್ಟು ಮಾತ್ರ ನೋಡ್ಬೇಕು, ಅದು ಬಿಟ್ಟು ಗೋವಿಂದ ನೀನೇ ಟ್ರೈ ಮಾಡ್ಲಾ? ಭದ್ರ, ಬೇಸರ ಮಾಡ್ಕೋಬೇಡ, ನೀನು ಇನ್ನೊಂದ್ ಕಾರಾಗ್ ಬಂದ್ಬಿಡು. ಚಿಕ್ಕಪ್ಪ, ಅಪ್ಪಯ್ಯನ ಜೊತೆ ಬರುವ ಅಂತ ಕೇಳ್ದೆ ಅಷ್ಟೇಯ. ನಾವಿಬ್ರು ಗಾಡಿಲೇ ಬರ್ತೀವಿ, ನೀವು ಹೋಗಿರಿ. ಸರಿ ಮಗ, ಬರ್ಲ. ಅವ್ವ, ಆ ಬೆಟ್ಟಯ್ಯನ್ ಕಡೆಯವರು ದೊಡ್ಡಪ್ಪನ್ ಕಾರ್ನಾಗೆ ದುಡ್ಡು ಮಡ್ಗವ್ರೆ ತಾನೆ? ಅದ್ನ ಯಾವಾಗ್ಲೂ ಮಡ್ಗಾಗದೆ, ತ್ಯಾಪಗ್ ನಿಂತ್ಕೋ. ಹಂಗಾರೆ ಇವರೆಲ್ಲ ಸಿಕ್ ಬೀಳ್ತಾರಲ್ವೇ? ಅದ್ಕೆ ಉಪಾಯ ಮಾಡಿ ಅವ್ರನ್ನೇ ಕಳ್ಸಿದ್. ನಾವು ಜೊತೆಗೋಗಿದ್ದಿದ್ರೆ ನಾವು ಸಿಕ್ಕಾಕೊಂಡ್ ಜೈಲ್ಗೋಗ್ಬೇಕಾಗಿತ್ತು. ಅಮ್ಮ, ಒಳ್ಳೆ ಕೆಲ್ಸ ಮಾಡ್ದ. ನನ್ನ ಆಚೆಗೆ ಹಾಕಿ ಬೀದಿ ಪಾಲ್ ಮಾಡಿದ್ರಲ್ವೇ, ಇವಾಗ ಎಲ್ರು ಜೈಲ್ ಸೇರ್ತಾರ. ಸರಿ ನಡೀರಿ, ಅಲ್ಲಿ ಇಲ್ಲಿ ನೋಡ್ಕೊಂಡು ಹೊಟ್ಟೆ ಹೊಸಿ ತಣ್ಣಗ್ ಮಾಡ್ಕೊಂಡು ಹೋಗೋಣ. ಮಾವಯ್ಯ, 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 ನಿಲ್ಸಿ, ಹೋಗ್ಬೇಡಿ. ಮಾವಯ್ಯ, ನನ್ ಮಾತ್ ಕೇಳಿಸ್ಕೊಳ್ಳಿ, ಹೋಗ್ಬೇಡಿ. ಚಂಪಾ, ಚಂಪಾ, ಇವನೇ ಅಯ್ಯೋ, ಹೊಂಟೆ ಹೋದ್ರಲ್ಲ, ಈಗ ಏನ್ ಮಾಡ್ಲಿ? ಮೊದ್ಲು ಈಸಿ ಯಾರಿಗಾದ್ರೂ ಫೋನ್ ಮಾಡಿ ಹೇಳ್ಬೇಕು. ವಿಜಯಕ್ಕ, ನಿನ್ ಫೋನ್ ಅಲ್ಲಿ ಫೋನ್ ಒಳಗದೆ. ಏ ಚಂಪಾ, ಚಂಪಾ, ನಿನ್ ಫೋನ್ ಅಲ್ಲಿ ವಿದ್ಯಕ್ಕ. ಚಂಪಾ, ಏನಾಯ್ತು ಚಂಪಾ? ಯಾಕೆ ಈಟೊಂದು ದಿಗ್ಲು ಬಿದ್ದಿದ್ಯಾ? ವಿದ್ಯಕ್ಕ, ದೊಡ್ಡ ಅನಾಹುತ ಆಗೋಗದೆ. ಹೆಂಗಾರ ಮಾಡಿ ದೊಡ್ಡ ಮಾವ ಹೋಗೋದನ್ನ ತಡಿಬೇಕು. ನೀನ್ ಏನ್ ಹೇಳ್ತಾ ಇದೀಯ? ಒಂದು ಅರ್ಥ ಆಯ್ತಾ ಇಲ್ಲ. ಹೊಸ ಬಿಡ್ಸಿ ಹೇಳು ಚಂಪಾ. ವಿದ್ಯಕ್ಕ, ಅದು ಅಯ್ಯೋ, ಎಂತ ಕೆಲ್ಸ ಮಾಡೋರೆ. ಮೊದ್ಲು ಯಾರಿಗಾದ್ರೂ ಫೋನ್ ಮಾಡು. ಅಯ್ಯೋ, ಫೋನೇ ಎತ್ತುತ್ತಾ ಇಲ್ಲ ವಿದ್ಯಕ್ಕ. ಚಿಕ್ಕ ಮಾವಂಗೊಂದ್ಸತಿ ಫೋನ್ ಮಾಡು. ಬಿಸಿ ಬರ್ತದೆ.